ಎಲ್ರಿಗೂ ನಮಸ್ಕಾರ. ಸಿಟಿ ಲೈಟ್ಸ್ ಇದರ ಮುಹೂರ್ತ ಆರಂಭ. ಸಿಟಿ ಲೈಟ್ಸ್ ಅಂದ್ರೆ ಮನುಷ್ಯ ಇವತ್ತು ಸಾಮಾನ್ಯ ಸಿಟಿಲಿ ಬಂದರೆ ಹಳ್ಳಿಯಿಂದ ಬಂದವ್ತಾರೆ, ಗ್ರಾಮೀಣ ಪ್ರದೇಶದಿಂದ ಬಂದಂತೂ ಸಿಟಿಲಿ ಬರ್ತಾರೆ. ಆ ತರ ಒಂದು ಕತೆ ಹೇಳಿದ್ರೆ ಅಂತ ನಾನು ಅನ್ಕೊಳ್ತೀನಿ. ವಿಜಯ್ ಕಥೆಯನ್ನ ಆರ್ಡಿನರಿ ಮಾಡಲ್ಲ, ತುಂಬಾ ಟ್ಯಾಲೆಂಟೆಡ್ ಡೈರೆಕ್ಟ್ರು, ವೆರಿ ಗುಡ್ ಆರ್ಟಿಸ್ಟ್, ಗುಡ್ ಟ್ಯಾಲೆಂಟೆಡ್ ಡೈರೆಕ್ಟ್ರು. ಪ್ರಥಮ ಬಾರಿಗೆ ನಮ್ಮ ಕನ್ನಡ ಚಿತ್ರಕ್ಕೆ ಅವ್ರ ಮಗಳು ಬೇರೆ ಪರಿಚಯ ಮಾಡ್ತಾರೆ. ನಮ್ಗೆ ಹೀರೋಯಿನ್ ಕೊರತೆ ಕಮ್ಮಿ ಆಗುತ್ತೆ ಅಂತ ಕಾಣುತ್ತೆ. ನಾವು ಸುಮ್ ಹೀರೋಯಿನ್ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದ ನಿಮ್ಮಲ್ಲಿ ನಮ್ಮ ಹುಡುಗರು ಇರ್ತಾರೆ, ಹೀರೋಯಿನ್ಗಳು ಚೆನ್ನಾಗಿರ್ತದೆ. ವಿಜಯ್ ನಿಜವಾಗ್ಲೂ ಯಾವ್ದಾರ ಕತೆ ಮಾಡಿದ್ರೆ ಅದು ನೈಜ ಘಟನೆ ಆಧಾರಿತವಾಗುತ್ತೆ, ಅದು ಮನಸ್ಸಿಗೆ ನಾಟುತ್ತೆ, ಒಂದೊಳ್ಳೆ ಕತೆ ಮಾತಾಡ್ತಾರೆ. ನಾವು ವಿನಯ್ ರಾಜ್ಕುಮಾರ್ ಅದಕ್ಕಿದ್ದಾರೆ ಪಾತ್ರಕ್ಕೆ. ಕತೆಗೆ ತಕ್ಕಂತ ಪಾತ್ರಗಳನ್ನ ಸೆಲೆಕ್ಟ್ ಮಾಡಿರ್ತಾರೆ. ಈ ಟೀಮ್ ಒಳ್ಳೇದಾಗಲಿ, ಈ ತಂಡ ದೊಡ್ಡ ಯಶಸ್ವಿ ಇರ್ಲಿ, ಇದು ಇನ್ನೊಂದು ಸಲಗಾ ತರ ದುನಿಯಾ ತರ ದೊಡ್ಡ ಹಿಟ್ಟಾಗಲಿ ಅಂತ ಅನ್ಕೋತೀವಿ. ಇವತ್ತೆಲ್ಲ ರೀತಿ ಚಿತ್ರರಂಗ ಅವ್ರಿಗೆ ಶುಭ ಕೋರ್ ಬಂದ್ರಿ. ಅವ್ರು ಯಾವಾಗಲೂ ಅವರಿಂದ ಸದಾ ನಮ್ಮ ಚಿತ್ರರಂಗ ಇದ್ದೇ ಇರ್ತದೆ ಅಂತ ಹೇಳಕ್ ಹೇಳ್ತೀವಿ. ಜೈ ಸಿಟಿ ಲೈಟ್ಸ್. ಎಲ್ರಿಗೂ ನಮಸ್ಕಾರ. ಇಂದಿನ ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲಿ ಪ್ರಾರಂಭ ಆಗಿರೋ ಸಿಟಿ ಲೈಟ್ಸ್ ಚಿತ್ರ ನಮ್ಮ ದುನಿಯಾ ವಿಜಯ್ ಅವ್ರ ನಿರ್ದೇಶನ ಅಂದ್ರೆ ಅರ್ಧ ಗೆದ್ದಂಗೆ ಸಿನಿಮಾ. ಇದು ಈ ಚಿತ್ರ ವಿನಯ್ ಪಾಲಿಗೆ ಒಂದು ದೊಡ್ಡ ಬೆಳಕಾಗ್ಲಿ, ಅದ್ಭುತವಾದ ಯಶಸ್ವಿಯಾಗಿ ವಿನಯ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಅವ್ರ ತಾತಂತರ ದೊಡ್ಡ ಹೆಸರು ಮಾಡ್ಲಿ ಅಂತ ಮನಸ್ಫೂರ್ತಿಯಾಗಿ ನಾನು ಹಾರೈಸ್ತೀನಿ. ಎಕೋ ಐತೆ, ಸ್ವಲ್ಪ ಆಡಿಯೋ ಕಮ್ಮಿ ಮಾಡುತ್ತಾರೆ. ವಿಜಿ ಮಧ್ಯಾಹ್ನ ಹೇಳ್ಬೇಕು ಅಂದ್ರೆ ನಿರ್ಮಾಪಕರಿಗೆ ವಾಲಿನ ಅದೃಷ್ಟ ದೇವತೆ. ಪ್ರತಿಯೊಬ್ಬರು ಸಿನಿಮಾ ಮಾಡೋದು ನಿಜವಾಗ್ಲು ವಿಜಿ ಇಟ್ರೆ ಒಂದು ವ್ಯಾಪಾರ, ಮಾಸ್ ಆಗಿ ಒಂದು ಕಲೆಕ್ಷನ್ 100%. ನಿರ್ಮಾಪಕರು ಮುಖ್ಯವಾದ ಅಂದ್ರೆ ನಿರ್ಮಾಪಕರು ಕಲಾವಿದರಾಗಬೇಕು, ಬಿಸ್ನೆಸ್ ಇರಬೇಕು. ಇವತ್ತು ಬಿಸ್ನೆಸ್ ಇರಬೇಕು ಅಂದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ನಮ್ಮೆಲ್ಲ ಇವತ್ತು ಹೇಳ್ಬೇಕು, ನಾವು ಸಿನಿಮಾ ಮಾಡ್ತಾ ಇದ್ರಲ್ಲಿ ನಾನು ವಿಜಯ್ 3 ಸಿನಿಮಾ ಮಾಡಿದ್ವಿ. 3 ಸಿನಿಮಾಗೆ ಯಾವುದು ಮೋಸ ಆಗಿಲ್ಲ, ಎಲ್ಲ ಸಕ್ಸಸ್ ಆಗಿದೆ. ಎಲ್ಲಾ ಸಿನಿಮಾಗಳು ಎಲ್ಲಾ ರೀತಿ ಇದೆ, ಎಲ್ಲಾನು ಮಾಡ್ಲಿ, ದಯವಿಟ್ಟು ಚಿತ್ರಕ್ಕೆ ಇನ್ನೂ ಒಳ್ಳೇದಾಗಲಿ ಅಂತ ಹೇಳ್ತಾರೆ.